ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 13 ಜುಲೈ 2026ರಿಂದ 19 ಜುಲೈ 2026 ವಾರ ಭವಿಷ್ಯ ಕಾರ್ಯಕ್ರಮ, ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರ ಸೂರ್ಯ 17/7/2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ. ಉತ್ತರಾಯಣದಿಂದ ದಕ್ಷಿಣಾಯನ ಸೂರ್ಯನ ಸಂಚಾರ ಚೇಂಜ್ ಆಗುತ್ತೆ. 13/7/2026 ಸೋಮವಾರ ಮಾಸ ಶಿವರಾತ್ರಿ. ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ. ಆ ಮಹಾಶಿವರಾತ್ರಿ ಬೇರೆ, ಮಾಸ ಶಿವರಾತ್ರಿ ಬೇರೆ. ಯಾರ್ಯಾರು ಮಾಸ ಶಿವರಾತ್ರಿ ದಿನ ಈಶ್ವರನ್ನು ಪೂಜಿಸಿದರೆ ದಾರಿದ್ರ್ಯ ನಿವಾರಣೆಯಾಗಿ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. 14/7/2026 ಮಂಗಳವಾರ ಮಣ್ಣೆತ್ತಿನ ಅಮಾವಾಸ್ಯೆ. 17/7/2026ರಿಂದ ದಕ್ಷಿಣಾಯನ ಪುಣ್ಯಕಾಲ. ಹಾಗಾದ್ರೆ ತರ್ಪಣ ಬಿಡಬೇಕು ಅನ್ನೋಂಥವ್ರು ಹಗಲು 11:45 ತರ್ಪಣವನ್ನು ಬಿಡ್ಬೋದು. ಆಷಾಢ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಕೂಡ 17ನೇ ತಾರೀಕು ನೀವು ಮಾಡಬಹುದು. ಶುಕ್ರವಾರ ಆಡಿ ಲಕ್ಷ್ಮಿ ಅಂತೀವಿ, ಅಥವಾ ಆಡಿ ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆ ಮಾಡುವಂತಹ ಶುಭ ದಿನ. ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಈ ವಾರ ಗ್ರಹಗಳು ನಕ್ಷತ್ರಗಳು ಹೇಗೆ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರ ತಿಳಿಸೋಕ್ಕಿಂತ ಮುಂಚೆ, ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೊಬಹುದು. ನೀವು ಯಾರ್ಯಾರು ಜ್ಯೋತಿಷ್ಯವನ್ನ ಕೇಳ್ತಾ ಇದ್ದೀರಿ, ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಈ ಬೆಳಕನ್ನ ಹಂಚಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಹಂಚಿ, ಶೇರ್ ಮಾಡಿ. ಲೈಕ್ ಮಾಡಿದಾಗ ಹೈಪ್ ಅಂತ ಬಂದರೆ ಹೈಪ್ ಮಾಡಿ, ಅನೇಕ ಜನಗಳಿಗೆ ಈ ವಿಡಿಯೋ ಅನ್ನೋದು ತಲುಪುತ್ತೆ. ಹಾಗಾದ್ರೆ ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. 12 ರಾಶಿಗಳ ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೀನಿ. ಈಗ ಮೇಷರಾಶಿಯ ಫಲ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನೀಗ ತಿಳಿಸ್ತೀನಿ. ಪಂಚಮಾಧಿಪತಿಯಾದಂಥ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ಭಾವ ಅಂತ ತಗೊಂಡಾಗ ಸೂರ್ಯ ಶುಭ ಫಲ ಕೊಡ್ತಾನೆ ಅಂತೇಳಿ ವಿಶ್ಲೇಷಣೆ ಮಾಡುವಂಥದ್ದು, ಗೋಚಾರದ ಫಲಗಳನ್ನು ಜಾತಕದಂತೆ ವಿಶ್ಲೇಷಣೆ ಮಾಡೋದು ತಪ್ಪಾಗಿರುತ್ತೆ. ಯಾರು ಮೇಷರಾಶಿ ಜಾತಕರಿದ್ದೀರಿ, ನೀವು ಮನೆಯ ವಿಚಾರದಲ್ಲಿ ಬಹಳ ಎಚ್ಚರ, ಮನಃಶಾಂತಿ ಇಲ್ಲದೆ ತೊಂದರೆಯನ್ನ ಅನುಭವಿಸುವ ಸಾಧ್ಯತೆ, ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆ ಇದೆ. ಮೇಷರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ, ಸಾಹಸವನ್ನ ಮಾಡ್ತೀರಿ, ಹತ್ತಿರ ಪ್ರಯಾಣದಿಂದ ನಿಮಗೆ ಲಾಭ ಆಗುತ್ತೆ, ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮ್ಮ ಮಾನಸಿಕ ಮನಸ್ಥಿತಿಯನ್ನು ಕಳೆದುಕೊಳ್ತೀರಿ. ಧನನಷ್ಟ ಆಗುವಂಥದ್ದು, ಜೀರ್ಣತ ಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಅಥವಾ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಸಾಡೆ ಸಾತಿ ಬೇರೆ ನಡೀತಾ ಇದೆ. ಗುರು ಕಾಪಾಡ್ತಾ ಹೋಗ್ತಾನೆ ಮೇಷರಾಶಿ ಜಾತಕರಿಗೆ. ಯಾಕೆಂದ್ರೆ ಶನಿಯನ್ನ ಗುರು ನೋಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬೋದು, ಆದರೂ ಸಮಸ್ಯೆಗಳನ್ನ ಮೇಷರಾಶಿ ಜಾತಕರು ಅನುಭವಿಸ್ಬೇಕಾಗತ್ತೆ. ಮೇಷರಾಶಿ ಜಾತಕರು ಈ ವಾರ ಭಗವಂತ ಕಣ್ಣಿಗೆ ಕಾಣದೇ ಇರೋದ್ರಿಂದ ಶಿವನನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯ ಜಾತಕರಿಗೆ 13/7/2026ರಿಂದ 19/7/2026 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹೇಗಿದೆ ವೃಷಭ ರಾಶಿಯವರಿಗೆ ಭವಿಷ್ಯ ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ಈ ವಾರ ಧೈರ್ಯ ಹೆಚ್ಚು, ಜ್ಞಾನದಿಂದ ಧೈರ್ಯವನ್ನ ತಗೊಳ್ತೀರಾ. ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ನಿಮ್ಮ ನೆರೆಹೊರೆಯವರಿಂದ ಈಡೇರುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರುತ್ತೆ. ಕೆಲಸ ಮಾಡ್ತಾ ಇದ್ರೆ ಕೊಲೀಗ್ಸ್ ಇಂದ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಯಾರ ಜೊತೆಗೂ ವಾದ ವಿವಾದ ಇಟ್ಕೋಬೇಡಿ. ನೀವು ಸರಿ ಇದ್ರೂ ಕೂಡ ಇನ್ನೊಬ್ರಿಗೆ ಹೇಳಿ ನೀವು ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ.
ಇಲ್ಲ ಅಂದ್ರೆ ವಾಗ್ವಾದಗಳು ಜಾಸ್ತಿ ಆಗುವಂಥದ್ದು, ಮಾನಸಿಕವಾಗಿ ಅಸ್ವಸ್ಥಗಳು ಉಂಟಾಗುವಂಥದ್ದು, ಶತ್ರುಗಳಿಂದ ಅಪಮಾನ ಆಗುವಂಥದ್ದು, ಧನನಷ್ಟ ಆಗುವಂಥದ್ದು, ಇನ್ನು ಏನಾದರೂ ಪೊಲೀಸ್ ಕೇಸು ಕೋರ್ಟ್ ಕೇಸ್ ಇದ್ರೆ ಸೆರವಾಸ ಉಂಟಾಗುವ ಸಾಧ್ಯತೆಗಳಿದೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ನಿಮಗೆ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಸಂಪರ್ಕಕ್ಕೆ ಸಂಬಂಧಪಡುವಂಥದ್ದು, ಅಂದರೆ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಕೊರಿಯರ್ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಎಲ್ಲೇ ಕೆಲಸ ಮಾಡ್ತಿದ್ರೆ ಅಲ್ಲೆಲ್ಲ ಲಾಭವನ್ನು ಮಾಡ್ತೀರಿ. ಸರ್ವಿಸ್ ಓರಿಯೆಂಟೆಡ್ ಕೆಲಸ, ಕಾರ್ ಡ್ರೈವರ್ಸ್ಗಳು, ಊಬರು, ಓಲಾ ಇದೆಲ್ಲ ಓಡಿಸ್ತಾ ಇರ್ತೀರಾ, ರ್ಯಾಪಿಡೋ, ಅವರೆಲ್ಲರಿಗೂ ಕೂಡ ಲಾಭ ಆಗುತ್ತೆ, ಕೀರ್ತಿ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಸಾಹಸವನ್ನ ಮಾಡ್ತೀರಿ. ಧೈರ್ಯೇ ವಸತೆ ಲಕ್ಷ್ಮಿ, ಯಾರು ಸಾಹಸ ಮಾಡ್ತಿರೋ ಅವರಿಗೆ ಮಹಾಲಕ್ಷ್ಮಿ ಅನ್ನೋದು ಒಲಿತಾಳೆ. ಆದ್ರೆ ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರ್ತೀರಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡಬೇಕಾಗುತ್ತೆ. ಕೆಲವರೆಲ್ಲ ರಾಜಕಾರಣಿಗಳ ಜೊತೆ ಕೆಲಸ ಮಾಡಬೇಕು, ಇನ್ನು ಕೆಲವರೆಲ್ಲ IAS ಆಫೀಸರ್ಸು IPS ಆಫೀಸರ್ಸ್ ಜೊತೆ ಕೆಲಸ ಮಾಡಬೇಕಾಗುತ್ತೆ. IAS IPS ಆಫೀಸರ್ಸ್ಗಳು ಮಿನಿಸ್ಟ್ರುಗಳ ಜೊತೆಗೆ ಡೀಲ್ ಮಾಡಬೇಕಾಗುತ್ತೆ. ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವವನ್ನು ಉಂಟು ಮಾಡಿಕೊಂಡ್ರೆ ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಪ್ರಯತ್ನಗಳಲ್ಲಿ ಸೋಲುಂಟಾಗುವಂತಹ ಸಾಧ್ಯತೆ ಇದೆ. ಒಟ್ಟು ಈ ವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಮತ್ತು ಶನಿವಾರ ಭಾನುವಾರ. ವೃಷಭ ರಾಶಿ ಜಾತಕರು ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಅಭಿಷೇಕ ಬಿಲ್ವ ಪತ್ರೆಯಿಂದ ಪೂಜೆ ಮಾಡ್ತಾ ಹೋಗಿ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಲಿಂಗ ರೂಪದಲ್ಲಿ ಪೂಜೆಯನ್ನ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಅಂದ್ರೆ 13/7/2026ರಿಂದ 19/7/2026 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸ್ವಲ್ಪ ಮಿಥುನ ರಾಶಿ ಜಾತಕರು ಮಾತಾಡೋತ್ತಿರ ಚೆನ್ನಾಗಿ ಮಾತಾಡೋದ್ರಿಂದ ಧನಲಾಭ ಆಗುತ್ತೆ, ಕುಟುಂಬ ವೃದ್ಧಿ ಆಗುತ್ತೆ. ಆದ್ರೆ ಕ್ರೋಧ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅಂದಾಗ ನಮ್ಮಲ್ಲಿರುವಂತ ವಿನಯ ಅನ್ನೋದು ನಾಶ ಆಗುತ್ತೆ. ಈ ವಾರದಲ್ಲಿ 5 ದಿನ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆಗಳು, ಗೌರವ ನಷ್ಟ, ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮಗೆ ಚೆನ್ನಾಗಿರುತ್ತೆ. ಧನ ಪ್ರಾಪ್ತಿ, ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ, ಧನಲಾಭ ಆಗುತ್ತೆ, ಹೆಸರುವಾಸಿ ಆಗ್ತೀರಿ. ಈಗ ರೀಲ್ಸ್ ಮಾಡೋರು, ಯೂಟ್ಯೂಬರ್ಗಳು, ಇನ್ಸ್ಟಾಗ್ರಾಮ್ಗಳು ಇದೆಲ್ಲ ನಿಮ್ಮ ಹೆಸರುವಾಸಿ ಆಗ್ತೀರಿ. ರಾಜಕಾರಣಿಗಳು ಜನಪ್ರಿಯತೆಯನ್ನ ಹೊಂದುತ್ತೀರಿ. ಮಿಥುನ ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ ಟೈಮು ಚೆನ್ನಾಗಿರುತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ 13ನೇ ತಾರೀಕು ಜುಲೈಯಿಂದ 19 ಜುಲೈ 2026 ಕರ್ಕಾಟಕ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಜನ್ಮ ರಾಶಿಯಲ್ಲಿ ಸೂರ್ಯ, ಜನ್ಮ ರಾಶಿಯಲ್ಲಿ ಗುರು ಅಂದಾಗ ಜೀವಕಾರಕ, ಸೂರ್ಯ ಅಂದಾಗ ಆತ್ಮಕಾರಕ. ಜೀವಾತ್ಮ ಸಂಯೋಗ ನಿಮ್ಮ ಜನ್ಮ ರಾಶಿಯಲ್ಲಿ ಉಂಟಾಗೋದ್ರಿಂದ ನಿಮಗೆ ಗೌರವಗಳು, ಸ್ಥಾನ ಮಾನ, ರೆಸ್ಪೆಕ್ಟು ಎಲ್ಲ ಬೇಕು ಅನ್ಸುತ್ತೆ. ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮನಸ್ಸಿಗೆ ದುಃಖ ಆಗುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಈ ವಾರದಲ್ಲಿ ತಾಯಿ ಜೊತೆ ಕಲಹ ಮಾಡ್ಕೋಬಹುದು. ತಾಯಿ ಇಲ್ಲ ಅಂದ್ರೆ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಶೀಘ್ರ ಕೋಪ ಬರುವಂಥದ್ದು. ಕೋಪವನ್ನ ಮಾಡ್ಕೋಬೇಡಿ. ಕೋಪ ಬಂದಾಗ ಯಾವುದೇ ಒಂದು ದೊಡ್ಡ ನಿರ್ಣಯಗಳು, ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡಬೇಡಿ. ಅಧಿಕ ಖರ್ಚುಂಟಾಗುವಂತಹ ಸಾಧ್ಯತೆಗಳಿದೆ. ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ, ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ 3 ದಿನ ನಿಮಗೆ ಟೈಮ್ ಚೆನ್ನಾಗಿದೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸ್ನೇಹಿತರನ್ನು ಕೂಡ ನೀವು ಸಂಧಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಯಾವುದಾದ್ರೂ ವ್ಯಾಜ್ಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತ ಸಾಧ್ಯತೆಗಳು, ಗೌರವ ನಷ್ಟ ಆಗುವಂಥದ್ದು,
ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು. ಹೀಗೆ ಈ ವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ ಮತ್ತು ಶನಿವಾರ, ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಅತ್ಯುತ್ತಮವಾದಂತಹ ಸಮಯ ಅನ್ನೋದು ಇದೆ. ಕಟಕ ರಾಶಿ ಜಾತಕರು, ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ ನೀವೆಲ್ಲರೂ ಕೂಡ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕವನ್ನ ಮಾಡ್ತಾ ಹೋಗಿ ಒಳ್ಳೆ ಫಲಾನ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. 13 ಜುಲೈ 2026ರಿಂದ 19 ಜುಲೈ 2026 ಸಿಂಹ ರಾಶಿ ಭವಿಷ್ಯ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಸಿಂಹ ರಾಶಿಯಾಧಿಪತಿಯಾದಂತಹ ಸೂರ್ಯ ಜಲರಾಶಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕಾಗುತ್ತೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಹಾಗೆ ಉತ್ತಮವಾದ ಆರೋಗ್ಯ ಬೇಕು ಅಂದಾಗ ವಾಕ್ ಮಾಡಿ, ಜಾಗಿಂಗ್ ಮಾಡಿ, ಫಾಸ್ಟ್ ಆಗಿ ನಡೀರಿ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ, ವೈರಿಗಳನ್ನು ನಿರ್ಮೂಲನೆ ಮಾಡ್ತೀರಿ. ಮತ್ತೆ ನಿಮಗೆ ಸ್ನೇಹಿತರ ಭೇಟಿ ಉಂಟಾಗ್ಬೋದು. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಡೈವರ್ಸ್ ಆಗಿರೋರಿಗೆ ಮತ್ತು ಮರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ವಿವಾಹ ಆಗುವಂತಹ ಯೋಗ ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಅಧಿಕ ಖರ್ಚು, ಅನಾರೋಗ್ಯ ಉಂಟಾಗುವಂಥದ್ದು, ಮಾನಸಿಕವಾಗಿ ಆಯಾಸ ಆಗುವಂತಹ ಸಾಧ್ಯತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಸನ್ಮಾನಗಳು, ಉತ್ತಮವಾದ ಸೌಕರ್ಯಗಳು, ಒಡವೆ ಕಾಣಿಕೆಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಈ ವಾರದಲ್ಲಿ ಒಟ್ಟು 4 ದಿನ ಶುಭ ಕಾಲ, ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ. ಹಾಗಾದರೆ ಸಿಂಹ ರಾಶಿ ಜಾತಕರಿಗೆ ಏನು ಪರಿಹಾರ ಮಾಡ್ಕೋಬೇಕು? ಓಂ ವೀರಭದ್ರಾಯ ನಮಃ. ವೀರಭದ್ರ ಸ್ವಾಮಿಯನ್ನ ವಿಭೂತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯದು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತಾ ಹೋಗ್ತೀನಿ. ಕನ್ಯಾ ರಾಶಿ ಜಾತಕರಿಗೆ ಸೂರ್ಯ ಲಾಭ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಅದು ಈಡೇರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆ ಜನಪ್ರಿಯತೆ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಕಮಾಂಡ್ ಅಥವಾ ಪಕ್ಷದ ಲೀಡರ್ಗಳಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಕಾರ್ಯಗಳು ಕೂಡ ಈಡೇರುತ್ತೆ. ಈ ವಾರ 5 ದಿನ ನಿಮಗೆ ಟೈಮ್ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ವಿಯಾಗ್ತೀರಿ, ಉಲ್ಲಾಸವಾಗಿರ್ತೀರಿ. ವ್ಯಾಪಾರದಲ್ಲೂ ಕೂಡ ಯಶಸ್ವಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಗಳನ್ನ ನೀವು ತೋರಿಸಿ ಸರಿಯಾದ ಪರಿಹಾರಗಳನ್ನ ಮಾಡಿಕೊಂಡು ವಿವಾಹ ಆದಾಗ ವಿವಾಹ ಜೀವನ ಉತ್ತಮವಾಗಿರುತ್ತೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಆಯಿಲ್, ಗ್ಯಾಸ್ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಏನಾದರೂ ಗಾಯಗಳಾಗ್ಬೋದು, ಶೀಘ್ರ ಕೋಪ ಉಂಟಾಗುವಂತಹ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದರೆ ಕನ್ಯಾ ರಾಶಿ ಜಾತಕರಿಗೆ ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದಾಗ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ 13 ಜುಲೈ 2026ರಿಂದ 19 ಜುಲೈ 2026 ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ತುಲಾ ರಾಶಿಗೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಷ್ಟಮದಲ್ಲಿ ಮಂಗಳ ಗ್ರಹ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ ಸೋಮವಾರ ಮಂಗಳವಾರ ನಿಮಗೆ ಅನಾವಶ್ಯಕ ಖರ್ಚು. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳ ಜೊತೆ ವಿವಾದ ಮತ್ತು ಅನಾರೋಗ್ಯ. ವಾರದ ಕೊನೆ 5 ದಿನ ಟೈಮ್ ಚೆನ್ನಾಗಿದೆ. ವಾರ 5 ದಿನ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಬಿಟ್ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ
ಸಂತೋಷವಾಗಿರ್ತೀವಿ. ಮನುಷ್ಯ ದುಡ್ಡು ಕೂಡಾಕೋದು ಯಾಕೆ? ಸಂತೋಷವಾಗಿರಕ್ಕೆ. ಆದ್ರೆ ಅವ್ನು ಸಂತೋಷವಾಗೇ ಇರಲ್ಲ. ಧೈರ್ಯವಾಗಿರಕ್ಕೆ, ಧೈರ್ಯವಾಗಿರಲ್ಲ. ಅದಕ್ಕೆ ಇವೆಲ್ಲ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಸೇವೆಯಲ್ಲಿ ಪ್ರಮೋಷನ್, ಗೌರವ, ಉಲ್ಲಾಸ, ಅಧಿಕಾರ, ಇವೆಲ್ಲ ತುಲಾರಾಶಿಯವರಿಗೆ ಈ ವಾರ 5 ದಿನ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ. ತುಲಾರಾಶಿ ಜಾತಕರು ಓಂ ಅವ್ಯಕ್ತಾಯ ನಮಃ ಅಂತೇಳಿ ಶಿವನ ಮಂತ್ರ ಜಪ ಮಾಡಿ, ಶಿವನಿಗೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡ್ತಾ ಹೋಗಿ, ಶಿವನ ಮಂದಿರಕ್ಕೆ ದರ್ಶನವನ್ನ ಮಾಡಿ, ದೀಪವನ್ನ ದಾನ ಮಾಡಿ, ಒಳ್ಳೆಯದಾಗತ್ತೆ. ಎಣ್ಣೆಯನ್ನಾದರೂ ದಾನ ಮಾಡಿ, ಬತ್ತಿಯನ್ನಾದರೂ ದಾನ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿ ಜಾತಕರಿಗೆ ಗುರುಬಲ ಇದೆ, ಆದರೆ ಪಂಚಮ ಶನಿ ನಡೀತಾ ಇದ್ರು ಅದರ ನೆಗೆಟಿವ್ ಎಫೆಕ್ಟ್ ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ. ಮಾನಸಿಕವಾಗಿ ಒಳ್ಳೆ ಆಲೋಚನೆಗಳು ಮಾಡುವಂತಹ ಶಕ್ತಿ ವೃಶ್ಚಿಕ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಕೋಪ ಮಾಡಿಕೊಂಡಾಗ ದೊಡ್ಡ ದೊಡ್ಡ ಅಗ್ರಿಮೆಂಟ್ಗಳಿಗೆಲ್ಲ ಸೈನ್ ಹಾಕಬೇಡಿ. ನಿಮ್ಮ ಮನಸ್ಸು ಶಾಂತಿಯಾಗಿದ್ದಾಗ ಸರಿಯಾಗಿ ನೋಡಿ ಸೈನ್ ಹಾಕಬೇಕಾಗುತ್ತೆ. ಈಗ ಗೌರ್ಮೆಂಟಲ್ಲಿ ಎಲ್ಲೆಲ್ಲ ಒಳ್ಳೊಳ್ಳೆ ಅಧಿಕಾರದಲ್ಲಿ ಇರ್ತೀರಾ, ತಪ್ಪು ನಿಮ್ಮ ಕೈ ಕೆಳಗಡೆ ಇರೋ ತಪ್ಪು ಮಾಡಿದಾಗಲೂ ಕೂಡ ಅಧಿಕಾರಿಗಳಿಗೆ ತಪ್ಪೆಸರು ಬರುತ್ತೆ. ನೀವೇನು ಮಾಡ್ತೀರಾ? ನೋಡದೆ ಸುಮ್ಮನೆ ಸೈನ್ ಹಾಕ್ಬಿಡ್ತೀರಾ, ಆಗ ತೊಂದರೆಗಳು ಹಾಕೊಂತೀರಾ. ಯಾವುದೇ ಒಂದು ಅಗ್ರಿಮೆಂಟು, ಏನೇ ಒಂದು ಸೈನ್ ಹಾಕಬೇಕಾದ್ರೆ ಆಫೀಸರ್ಸು, ನಿಮ್ಮ ಪಿ ಎಗಳು, ನಿಮ್ಮ ಕ್ಲಾರ್ಕ್ಗಳು ಏನೇ ತೋರಿಸಿದ್ರು ಕೂಡ ಮತ್ತೊಂದು ಸಲ ಯೋಚನೆ ಮಾಡಿ ನೋಡಿ ಮಾಡಿ ಸೈನ್ ಹಾಕಿ. ಈ ವಾರದ 5 ದಿನ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಯಾವುದೇ ಶುಭ ಕಾರ್ಯಗಳನ್ನ ಆರಂಭ ಮಾಡಕ್ ಹೋಗ್ಬೇಡಿ. ಈ ವಾರದಲ್ಲಿ ಮೊದಲನೇ 5 ದಿನ ಏನಾದ್ರೂ ಆರಂಭ ಮಾಡಿದ್ರೆ ನಿಂತೋಗ್ಬೋದು, ವಾದ ವಿವಾದಗಳಾಗ್ಬೋದು, ಕ್ರೂರವಾಗಿ ವರ್ತಿಸಬೇಕಾಗುವಂತ ಪ್ರಸಂಗ ನಿಮಗೆ ಬರ್ಬೋದು, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗುವಂತಹ ಸಾಧ್ಯತೆ ಇದೆ. ಆದರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿದೆ. ಶನಿವಾರ, ಭಾನುವಾರ ಉತ್ಸಾಹವಾಗಿರ್ತೀರಿ. ಅನೇಕ ವಿಧವಾದಂತಹ ಕಾಣಿಕೆಗಳು, ಗಿಫ್ಟ್ಗಳು ಹೆಣ್ಮಕ್ಳು ಕೊಡ್ತಾ ಇರ್ತಾರೆ. ಅಥವಾ ಹೆಣ್ಮಕ್ಳಿಗೆ ಗಂಡಸರು, ಬಾಯ್ ಫ್ರೆಂಡ್ಗಳು, ನಿಮ್ಗೆ ಇಷ್ಟಪಡುವಂಥವರೆಲ್ಲ ಗಿಫ್ಟ್ ಕೊಡುವಂಥದ್ದು, ವ್ಯಾಪಾರದಲ್ಲಿ ಯಶಸ್ವಿ ಆಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಓಂ ಕಾಲಾಯ ನಮಃ, ಕಾಲಭೈರವನ ದರ್ಶನ ಮಾಡುವಂಥದ್ದು, ಓಂ ಕಾಲಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಶಿವನಿಗೆ ಬಿಲ್ವಪತ್ರೆ ಮತ್ತು ಗಂಗಾಜಲದಿಂದ ನೀವು ಪೂಜೆ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ 13 ಜುಲೈ 2026ರಿಂದ 19 ಜುಲೈ 2026ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಧನಸ್ಸು ರಾಶಿ ಜಾತಕರಿಗೆ ಬುಧ ಸಪ್ತಮದಲ್ಲಿ ಸಂಚಾರ, ವಿವಾಹ ಜೀವನದಲ್ಲಿ ಏರುಪೇರು, ಇನ್ನು ಕೆಲವು ಜೀವನದಲ್ಲಿ ಮತ್ತೊಬ್ಬರು ನಿಮ್ಮ ಸಂಸಾರ ಜೀವನದಲ್ಲಿ ಪ್ರವೇಶ ಆಗೋದ್ರಿಂದನೂ ಕೂಡ ದುಃಖ ಶಾಂತಿ ಉಂಟಾಗುವಂಥದ್ದು. ನಿಮಗೆ ಸಡನ್ ಆಗಿ ಯಾವುದೇ ಒಂದು ಹಣ ಗೇನ್ ಆಗಬೇಕು, ಲಾಭ ಆಗಬೇಕು ಅಂದ್ರೆ ಅಲ್ಲಿ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ವಾರ 5 ದಿನ ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸಾರ್ವಜನಿಕರಿಂದ ಅಪಮಾನ ಉಂಟಾಗುವಂಥದ್ದು, ಬಹಳ ಎಚ್ಚರ. ಅದರಲ್ಲೂ ಸಮಾಜದಲ್ಲಿ ಕೆಲಸ ಮಾಡುವಂಥ ರಾಜಕಾರಣಿಗಳು ಬಹಳ ಎಚ್ಚರವಾಗಿರ್ರಿ. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ರಕ್ತಸ್ರಾವ ಉಂಟಾಗುವಂಥದ್ದು, ಯಾವಾಗಲೂ ಕೂಡ ಹೊಟ್ಟೆ ತಣ್ಣಗೆ ಇಟ್ಕೋಬೇಕು. ಊಟ ಆದಮೇಲೆ ಮಜ್ಜಿಗೆ ಕುಡಿಯುವಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಉದ್ವೇಗ ಜಾಸ್ತಿ ಮಾಡ್ಕೋಬೇಡಿ. ಆದಷ್ಟು ಅಲ್ಪ ಆಹಾರ, ಸ್ವಲ್ಪ ಆಹಾರವನ್ನು ಸೇವನೆ ಮಾಡಿ, ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬೋದು, ನೆಗಡಿ, ಕೆಮ್ಮು, ಜ್ವರ, ಈ ಥರ ಏನೋ ಒಂದು ಉಸಿರಾಡಕ್ಕೆ ತೊಂದರೆ ಆಗುವಂಥದ್ದು. ಕೋಪ, ಕಲಹಗಳು ಮಾಡ್ಕೋಬೇಡಿ. ಕೋಪದಿಂದ ಕಲಹಗಳಾಗತ್ತೆ. ಆದರೆ ಈ ವಾರ ಶನಿವಾರ, ಭಾನುವಾರ ನಿಮಗಿರೋ ಆರೋಗ್ಯ ಸಮಸ್ಯೆಗಳೆಲ್ಲ ಸರಿ ಹೋಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಧನಸ್ಸು ರಾಶಿ ಜಾತಕರು ಈ ವಾರ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ
ಬಿಲ್ವಪತ್ರೆ, ಎಕ್ಕೆಯೋ ಎಕ್ಕದ ಹೂವಿನಿಂದ ಪೂಜೆ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ 13 ಜುಲೈ 2026ರಿಂದ 19 ಜುಲೈ 2026 ಮಕರ ರಾಶಿ ಭವಿಷ್ಯ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಮಕರ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಗುರು ಅಂತ ಸಂಚಾರ, ಗುರುಬಲ ಇದೆ. ಸೂರ್ಯ ಸಪ್ತಮದಲ್ಲಿ ಬಂದಾಗ ಗುರು ಇರೋದ್ರಿಂದ ಸೂರ್ಯನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಆದರೂ ಕೂಡ ವಿವಾಹ ಜೀವನದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಗೌರವವನ್ನು ಕೊಡಿ. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರದು ಕೂಡ ನಿಮಗೆ ವೀಕ್ನೆಸ್ ಗೊತ್ತಿರಲ್ಲ. ವಿವಾಹ ಆದಮೇಲೆ ಪತ್ನಿಗೆ ಪತಿಯ ವೀಕ್ನೆಸ್ಸು, ಪತಿಗೆ ಪತ್ನಿಯ ವೀಕ್ನೆಸ್ ಕಂಡು ಒಬ್ರಿಗೊಬ್ರು ಗೌರವಗಳಿಲ್ದಂಗೆ ಕಲಹಗಳನ್ನು ಮಾಡ್ಕೋಬೇಡಿ. ಒಬ್ರಿಗೊಬ್ರಿಗೆ ಗೌರವವನ್ನು ಕೊಡಿ. ಗುರುಬಲ ಬೇರೆ ಇದೆ, ಜಾತಕಗಳನ್ನ ತೋರಿಸಿ ಸೂಕ್ತ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಗುರುಜಿ ಗುರುಬಲ ಅಂತೀರಾ, ನನಗೇನು ಒಳ್ಳೇದಾಗ್ತಿಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ಜಾತಕ ತೋರಿಸ್ದಾಗಲೇ ನಾನು ಕೂಡ ಹೇಳಕ್ ಸಾಧ್ಯ ಆಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ವ್ಯಾಧಿಗಳು ಏನೇ ಕಾಯಿಲೆಗಳಿದ್ರೆ ವಾಸಿ ಆಗ್ಬಿಡುತ್ತೆ. ಎಲ್ಲೋದ್ರೂ ಅಲ್ಲಿ ಗೌರವಗಳು, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಶನಿವಾರ, ಭಾನುವಾರ ಮಾತ್ರ ಟೈಮ್ ಚೆನ್ನಾಗಿರಲ್ಲ. ಕೋಪ ಮಾಡ್ಕೊಂತೀರಿ. ಕೋಪ ಬೇಡ. ಕೋಪ ಆರೋಗ್ಯಂ ಪ್ರದಧಾತುನೋ ದಿನಕರಃ ಅಂತೀವಿ. ಹಾಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ಪ್ರೀತಿ ನಾಶ ಆಗುತ್ತೆ. ಎಚ್ಚರ. ಅಜೀರ್ಣ ಆಗ್ಬೋದು. ಊಟ ಒಳ್ಳೆ ಯೋಗ ಇದೆ ಅಂತ ಹೇಳಿ ಅಷ್ಟೊಂದು ಊಟ ಮಾಡಬೇಡಿ. ನಿಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ಈಗ ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ಗುರುವಿನ ಗುರು ಜಗದ್ಗುರು, ಈ ಪ್ರಪಂಚದಲ್ಲಿ ಎಲ್ಲರೂ ಹೆಸರಿಟ್ಕೋಬಹುದು. ಶಿವ ನನ್ನ ಜಗದ್ಗುರು, ಕೃಷ್ಣ ಅಂತ ಅವ್ರು ಯಾರು ದೇವತೆಗಳಾಗಲ್ಲ, ದೇವರ ಹೆಸರುಗಳನ್ನ ಇಟ್ಕೊಂತಾರೆ ಅಷ್ಟೇ. ನೀವೆಲ್ಲ ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಬಿಲ್ವಪತ್ರೆ ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ 13 ಜುಲೈ 2026ರಿಂದ 19 ಜುಲೈ 2026 ಕುಂಭರಾಶಿ ಭವಿಷ್ಯ. ಕುಂಭರಾಶಿ ಜಾತಕರಿಗೆ 6ನೇ ಮನೆಯಲ್ಲಿ ರವಿ ಸಂಚಾರ ಆಗೋದ್ರಿಂದ ಗುರುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮಗೆ ಸರ್ಕಾರದ ಬೆಂಬಲ ಸಿಗುತ್ತೆ. ಸರ್ಕಾರದ ಸಹಾಯದಿಂದ ಶತ್ರುಗಳ ಮೇಲೆ ವಿಜಯವನ್ನು ಪಡಿತೀರಾ. ಋಣ ಅಂದ್ರೆ ಸಾಲಗಳನ್ನು ತೀರ್ಸಕ್ಕೆ ಬ್ಯಾಂಕ್ಗಳಲ್ಲಿ ಲೋನ್ಗಳು ಸಿಗ್ಬೋದು. ಋಣರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. ನಿಮ್ಮ ಮನಸ್ತಾಪಗಳು ನಾಶ ಆಗುತ್ತೆ. ನೀವು ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ. ಯಾವುದೇ ಕಾಯಿಲೆಗಳಿದ್ರೆ ಅದೆಲ್ಲ ವಾಸಿ ಆಗುತ್ತೆ. ವೆಯ್ಟ್ ತುಂಬ ಆಗೋಗ್ತಾ ಇರ್ತಾರೆ ಕೆಲವರು ಸುಮ್ಮನೆ, ಅಂತಹ ವೆಯ್ಟ್ ಕೂಡ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ. ಗುರು 6ನೇ ಮನೆಯಲ್ಲಿರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ನೀವು ನೋಡ್ಕೋಬೇಕಾಗತ್ತೆ. ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ಅಪಮಾನಗಳಾಗ್ಬೋದು, ಸೋಲು ಉಂಟಾಗ್ಬೋದು, ಬಹಳ ಎಚ್ಚರ. ಗ್ಯಾಸ್ಟ್ರಿಕ್ ಉಂಟಾಗ್ಬೋದು, ಎಚ್ಚರ. ಇನ್ನು ಈ ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಪ್ರೀತಿಯಿಂದ ಇರ್ತೀರಿ, ಪ್ರೇಮದಿಂದ ಇರ್ತೀರಿ, ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ, ರುಚಿಯಾದಂಥ ಆಹಾರ, ಅನ್ನ, ಪಾನೀಯಗಳನ್ನ ಸೇವನೆ ಮಾಡ್ತೀರಿ. ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 5 ದಿನ. ಕುಂಭರಾಶಿ ಜಾತಕರಿಗೆ 5 ದಿನ ಈ ವಾರ ಟೈಮು ಚೆನ್ನಾಗಿದೆ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೆ ಊಟ ಮಾಡುವಂತಹ ಯೋಗ ಈ ಕಲಿಯುಗದಲ್ಲಿ ಬಹಳ ಮುಖ್ಯ. ಈ ಕಾಲದಲ್ಲಿ ಆಹಾರ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಆ ಕಾಲದಲ್ಲಿ ಬರೀ ಆಕ್ಸಿಜನ್ ಇಂದನೇ ಜೀವನ ಮಾಡ್ತಾ ಇದ್ರು. ಆಗ ಈ ಕಾಲದಲ್ಲಿ ಅನ್ನಹಿ ಪೂರ್ಣ ಬ್ರಹ್ಮ. ಅದಕ್ಕೆ ಒಳ್ಳೆ ಆಹಾರ, ಸಾತ್ವಿಕ ಆಹಾರ. ನಿಮ್ಮ ದೇಹನೇ ಒಂದು ದೇವಸ್ಥಾನ. ನಿಮ್ಮ ಶರೀರದಲ್ಲಿರುವಂತಹ ಆತ್ಮನೇ ದೇವರು ಅಂತ ತಿಳ್ಕೊಂಡು ಒಳ್ಳೆ ಆಹಾರವನ್ನು ಸೇವನೆ ಮಾಡಿ. ಕುಂಭರಾಶಿ ಜಾತಕರು, ನೀವ್ಯಾರು ಕುಂಭರಾಶಿ ಜಾತಕರಿದ್ದೀರಿ, ಓಂ ಸದ್ಗುರುವೇ ನಮಃ. ಗುರುಗಳ ಗುರು ಸದ್ಗುರು ಈಶ್ವರ
ಈಶ್ವರನನ್ನ ಪೂಜೆ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಕುಂಭರಾಶಿ ಜಾತಕರು ಈ ವಾರ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಅಂದ್ರೆ 12ನೇ ರಾಶಿಗೆ ಮೀನ ರಾಶಿ. ಮೀನ ರಾಶಿ ಜಾತಕರಿಗೆ 13 ಜುಲೈ 2026ರಿಂದ 19 ಜುಲೈ 2026 ಮೀನ ರಾಶಿ ಭವಿಷ್ಯ. ನೋಡಿ, ಮೀನ ರಾಶಿ ಜಾತಕರಿಗೆ ಈಗ ಪಂಚಮ ಭಾವದಲ್ಲಿ ಸೂರ್ಯನ ಸಂಚಾರ ಆಗುತ್ತೆ. ಪಂಚಮ ಭಾವದಲ್ಲಿ ಗುರು ಇದ್ದಾನೆ. ಗುರು ಮತ್ತೆ ಸೂರ್ಯ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾರೆ. ಪಂಚಮ ಭಾವದಲ್ಲಿ ಶನಿ ಗುರುಗೆ 9ನೇ ಮನೆ ದೃಷ್ಟಿ, ಗುರುವಿನ ಜೊತೆಗೆ ಸೂರ್ಯನು ಕೂಡ ನೋಡ್ತಾನೆ. ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಪರಿಶ್ರಮ ಇರುತ್ತೆ. ನೀವೆಷ್ಟು ಕಷ್ಟ ಪಡ್ತೀರೋ ಅಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ, ಅಷ್ಟು ಹಣವನ್ನ ಮಾಡ್ತೀರಾ. ನಿಮಗೆ ಬೇಕಾದ ಕಡೆ ವರ್ಗಾವಣೆಯನ್ನ ಮಾಡ್ಕೊಳ್ಳೋಕೆ ಸರ್ಕಾರದ ಸಹಾಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾರಿಂದ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ನೆರೆಹೊರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಆ ಸುತ್ತಮುತ್ತ ಇರುವಂತಹ ಕೊಲೀಗ್ಸ್ ನಿಮಗೆ ಇಷ್ಟು ದಿವಸ ಆಪೋಸಿಟ್ ಆಗಿದ್ರೆ ಅವರು ನಿಮ್ಮ ಬಗ್ಗೆ ಶುಭ ಚಿಂತನೆಗಳು, ನಿಮ್ಮ ಸಹಾಯವನ್ನು ಮಾಡುವಂತಹ ಪರಿಸ್ಥಿತಿಗೆ ಪರಿವರ್ತನೆ ಅನ್ನೋದು ಆಗುತ್ತೆ. ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಭೂಮಿ ಖರೀದಿ ಮಾಡುವಂತಹ ಯೋಗ, ವಾಹನಗಳನ್ನು ಖರೀದಿ ಮಾಡುವಂತಹ ಯೋಗ, ಕೆಲವರು ತಮ್ಮ ಗೃಹವನ್ನ ಮನೆಯನ್ನ ಬದಲಾವಣೆಯನ್ನ ಮಾಡಿಕೊಳ್ಳುವಂತಹ ಯೋಗ ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಶುಕ್ರ 6ನೇ ಮನೆಯಲ್ಲಿ ಸಂಚಾರ, 6ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಸಂಚಾರ. ಶುಕ್ರ ನಿಮಗೆ ತೃತೀಯಾಧಿಪತಿ ಅಷ್ಟಮಾಧಿಪತಿಯಾಗಿ 6ನೇ ಮನೆ ಸಂಚಾರ ಆಗ್ತಾರಿಂದ ವಿಪರೀತ ರಾಜಯೋಗ ಕೂಡ ಉಂಟಾಗುತ್ತೆ. ಅದರಲ್ಲೂ ಕೂಡ ಯಾರ್ಯಾರು ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತೀರಿ ಅಥವಾ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತೀರಿ, ನಿಮ್ಮ ಬಾಸು ಸ್ತ್ರೀ ಆಗಿದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು. ಯಾಕಂದ್ರೆ ಸೇವೆ ಮಾಡುವಂತ ಕೆಲಸ, ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಯಾರನ್ನೋ ಹೆಣ್ಮಕ್ಳನ್ನ ನೀವು ಡ್ರಾಪ್ ಮಾಡಬೇಕು, ಬಹಳ ಹುಷಾರಾಗಿರ್ಬೇಕು, ಸಭ್ಯವಾಗಿರ್ಬೇಕು. ಇಲ್ಲ ಅಂದ್ರೆ ಅವ್ರೇನಾದ್ರು ನಿಮ್ಗೆ ತೊಂದರೆಗಳು ಸೇವೆ ಮಾಡುವಂತಹ, ನೀವೇನೋ ಒಂದು ಊಟ ತಗೊಂಡೋಗಿ ಕೊಡ್ತೀರಾ ಝೊಮ್ಯಾಟೋದಲ್ಲೋ ಸ್ವಿಗ್ಗಿನಲ್ಲೋ, ಹೆಣ್ಮಕ್ಳು ಕೊಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು, ರೆಸ್ಪೆಕ್ಟ್ಫುಲ್ ಆಗಿ ಕೊಡ್ಬೇಕು. ಇಲ್ಲ ಅಂದ್ರೆ ಏನಾದ್ರು ಒಂದು ನಿಮ್ಮ ಮೇಲೆ ರಿವ್ಯೂ ಬರೆದ್ಬಿಡ್ತಾರೆ, ಕೆಟ್ಟದಾಗಿ ಬರೆದ್ಬಿಡ್ತಾರೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೀನರಾಶಿ ಜಾತಕರು ಈ ವಾರ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಟೈಮು ಮೀನರಾಶಿಯವರಿಗೆ ಚೆನ್ನಾಗಿರಲ್ಲ. ಏನಾಗುತ್ತೆ, ಒಳಗಡೆಯಿಂದ ಏನೋ ಒಂಥರ ಪುಕ್ಳು ಭಯ 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 ಆಗುವಂಥದ್ದು. ಭಯಮೇವಸ್ತಿ ಶತ್ರು, ಶಿವನೇ ನಮ್ಮ ಜೊತೆಗಿರ್ಬೇಕಾದ್ರೆ, ನೀವು ಶಿವ ಪೂಜೆ ಮಾಡ್ಬೇಕಾದ್ರೆ ಸ್ವಯಂ ಸೃಷ್ಟಿಕರ್ತ ಲೋಕಕರ್ತ ಭಗವಂತ ನಿಮ್ಮ ಜೊತೆಗಿರ್ಬೇಕಾದ್ರೆ ನೀವು ಯಾಕೆ ಭಯ ಪಡ್ತೀರಾ ಪ್ರಿಯ ವೀಕ್ಷಕರೇ? ಧನ ನಷ್ಟ ನೋಡಿ, ಪ್ರಪಂಚದಲ್ಲಿ ನಾವು ಏನ್ ತಗೊಂಡ್ಬಂದ್ರು ಇಲ್ಲೇ ಕೊಡ್ಬೇಕು, ಇಲ್ಲೇ ಎಲ್ಲ ನಾಶ ಆಗುತ್ತೆ, ವಾಪಸ್ ಅಂತ ಹೋಗ್ಬೇಕು. ಧನ ನಷ್ಟ ಆಗುವ ಸಾಧ್ಯತೆ. ಧನಮೂಲಂ ಇದಂ ಜಗತ್. ಅದಕ್ಕೆ ಈ ಜಗತ್ತಲ್ಲಿ ನಾವು ಬದುಕಬೇಕಾದ್ರೆ, ಒಂದು ಆಧ್ಯಾತ್ಮಿಕ ಕೇಂದ್ರಕ್ಕೆ ಹೋಗ್ಬೇಕಾದ್ರೂ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಹಣ ಜೋಬಲ್ಲಿ ದುಡ್ಡಿರಬೇಕು. ದುಡ್ಡಿದ್ದಾಗ ದೇವಸ್ಥಾನದಲ್ಲೂ ಕೂಡ ನಿಮಗೆ ಹತ್ತಿರದಲ್ಲಿ ದೇವರ ದರ್ಶನವನ್ನ ಮಾಡಿಸ್ತಾರೆ. ಆದ್ರಿಂದ ಹಣವನ್ನ ನೆಗ್ಲೆಕ್ಟ್ ಮಾಡದೆ ಹಣವನ್ನ ಪ್ರೀತಿಸಿ, ಹಣವನ್ನ ಕಳ್ಕೋಬೇಡಿ. ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೇಕಾದ್ರೆ ಜಾಗೃತೆಯಾಗಿರ್ರಿ. ಹೊಟ್ಟೆ ತೊಂದರೆಗಳು, ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಗಳಿದೆ. ವಾಹನಗಳು ಎಲ್ಲೋ ಒಂದ್ ಕಡೆ ನಿಂತೋಗ್ಬಿಡ್ಬೋದು, ಕೆಟ್ಟೋಗ್ಬಿಡ್ಬೋದು, ಸ್ಟಾರ್ಟ್ ಆಗದೆ ಇರ್ಬೋದು, ಕ್ಲಚ್ ವಯರು ಬ್ರೇಕೋ ಏನೋ ತೊಂದರೆಗಳಾಗ್ಬೋದು. ವಾಹನಗಳಿಂದ ಏನಾದ್ರೂ ಒಂದು ತೊಂದರೆಗಳನ್ನ ನೀವು ಅನುಭವಿಸ್ಬೇಕಾಗುವಂತಹ ಪರಿಸ್ಥಿತಿ ಈ ವಾರ ಉದ್ಭವ ಆಗತ್ತೆ. ಮತ್ತೆ ಏನೋ ಒಂಥರ ಬೇಜಾರ್ ಅನ್ನೋದಿರುತ್ತೆ. ಬೇಜಾರನ್ನ ಮಾಡ್ಕೋಬೇಡಿ. ತಾಯಿಯ ಅನಾರೋಗ್ಯ, ಯಾಕಂದ್ರೆ ಮನೇಲಿ ಯಾರೋ ಒಬ್ರು ಹುಷಾರಿಲ್ಲ ಅಂದ್ರೂ ಕೂಡ ಕೆಲಸ ಮಾಡಕ್ಕಾಗಲ್ಲ, ನೆಮ್ಮದಿ ಇರಲ್ಲ. ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಹೆಸರುವಾಸಿ ಆಗ್ತೀರಿ, ಒಳ್ಳೆ ನೇಮ್ ಬರುತ್ತೆ, ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಪ್ರೀತಿ, ಪ್ರೇಮ, ಪ್ರಣಯ ಇದರಲ್ಲೆಲ್ಲ ನಿಮಗೆ ಸಫಲತೆ ಅನ್ನೋದನ್ನ ಶನಿವಾರ ಭಾನುವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಈ ವಾರ ಮೊದಲನೇ 5 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ ಭಾನುವಾರ ಮೀನರಾಶಿ ಜಾತಕರಿಗೆ ಟೈಮು ಬದಲಾವಣೆ ಆಗುತ್ತೆ. ಹೆಸರುವಾಸಿ ಆಗ್ತೀರಿ, ರಾಜಕಾರಣಿಗಳು ಜನಪ್ರಿಯತೆಯನ್ನು ಹೊಂದ್ತೀರಿ.
ಯಾರ್ಯಾರು ಯೂಟ್ಯೂಬರ್ಗಳಿದ್ದೀರಾ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀರಾ, ನಿಮಗೆಲ್ಲ ಒಳ್ಳೆ ಟೈಮು ಆರಂಭ. ಮತ್ತೆ ಪ್ರೀತಿ ವಿಚಾರದಲ್ಲಿ ಬೇಜಾರಾಗಿರುತ್ತೆ ಅಥವಾ ಸಪ್ರೇಷನ್ ಆಗಿರುತ್ತೆ, ಅಂತಹ ಜಾತಕರಿಗೂ ಕೂಡ ಜಾತಕಗಳನ್ನ ತೋರಿಸಿ ತಮ್ಮ ಪ್ರೀತಿಯನ್ನ ತಾವು ಪಡ್ಕೊಳ್ಳುವಂತಹ ಕಾರ್ಯಕ್ರಮಗಳನ್ನು ಕೂಡ ನೀವು ಜಾತಕ ತೋರಿಸಿದಾಗ ಮಾಡ್ಬೋದು, ವಶೀಕರಣ ಆ ಥರದ್ದೆಲ್ಲ. ಪ್ರಿಯ ವೀಕ್ಷಕರೇ, ಈಗ ನಾನು ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. 13 ಜುಲೈ 2026ರಿಂದ 19 ಜುಲೈ 2026ರ ವಾರ ಭವಿಷ್ಯ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ನೀವೆಲ್ಲ ವಿಡಿಯೋ ಲೈಕ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಲ್ಲ, ತುಂಬ ಧನ್ಯವಾದಗಳು. ಹೈಪ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತೀರಲ್ವ ವಿಡಿಯೋ, ಹೈಪ್ ಅಂತ ಬಂದರೆ ಹೈಪ್ ಮಾಡಿಬಿಟ್ರೆ ಅನೇಕ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತೆ. ನೀವೆಲ್ಲ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಸರ್ವಶಕ್ತಿವಂತನಾದಂತಹ ಪರಮಾತ್ಮನಾದ ಶಿವ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.